ಇದು ಸರ್ಕಾರಿ ನೌಕರರ ಕಾಲವಲ್ಲ. ರೈತರು ಹಾಗೂ ಯುವಕರು ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದು ಕಿರು ಉದ್ಯಮ ಆರಂಭಿಸಬೇಕೆಂದು ಹಾಸನದ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಹೇಳಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ರೈತರಿಗೆ ಕೃಷಿಯ ಜೊತೆಗೆ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳು ಬಲ ತುಂಬುತ್ತವೆ. ಸ್ವಸಹಾಯ ಗುಂಪುಗಳು ಹಾಗೂ ಯುವಕರು ಸರ್ಕಾರದ ಸಹಾಯಧನವನ್ನು ಸದುಪಯೋಗಿಸಿಕೊಂಡ್ರೆ ಯಶಸ್ಸು ಖಚಿತ ಎಂದು ಹೇಳಿದರು. ಈಗೆಲ್ಲ ನಾವು ಮಾತಾಡ್ತೇವೆ, ಇದು ಸರ್ಕಾರಿ ನೌಕರರ ಕಾಲ ಅಲ್ಲ. ಇದು ಸ್ವಂತ ಉದ್ಯೋಗ ಮಾಡ್ತೀವಿ ಅಂತ ಯಾರು ಹೊರಡ್ತಾರೆ ಅವರಿಗೆ ಸೂಕ್ತ ಕಾಲ. ಎಷ್ಟೋ ಬಾರಿ ನಾವು ನೋಡ್ತಾ ಇರ್ತೇವೆ, ಅದನ್ನು ಈ ಸ್ತ್ರೀ ಶಕ್ತಿ ಗುಂಪುಗಳು, ಇನ್ನು ವೈಯಕ್ತಿಕವಾಗಿಯೂ ಸಹ ಅನೇಕ ಸಂಸ್ಥೆಗಳು ಎಷ್ಟು ಚೆನ್ನಾಗಿ ಅವರು ಬಿಸ್ನೆಸ್ ವ್ಯವಹಾರ ನಡೀತಾರೆ ಅಂದ್ರೆ 10% ಅವರು ಪ್ರಾಫಿಟ್ ಅನ್ನ ಮಾಡ್ತಾರೆ. ಅಂದ್ರೆ ವ್ಯವಸ್ಥಿತವಾಗಿ ಒಂದು ಸರ್ಕಾರದ ಸಹಾಯ ತೆಗೆದುಕೊಂಡು ಸಪೋರ್ಟಿವ್ ಆಗಿ ಶಿಸ್ತುಬದ್ಧವಾಗಿ ಮಾಡಿದ್ರೆ ಅದನ್ನ ಮಾರ್ಕೆಟ್ಗೆ ಕೊಟ್ವಿ. ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಹಣ ಸಿಗುತ್ತೆ. ಎಷ್ಟೋ ಬಾರಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಪ್ರೈಸ್ ಸಿಗೋದಿಲ್ಲ. ಎಷ್ಟೋ ಬಾರಿ ಬೆಳೆಗಳು ರೋಗಗಳಿಗೆ ತುತ್ತಾಗ್ತದೆ. ಈ ರೀತಿ ರೈತರ ಮತ್ತೆ ಕರೆಂಟ್, ನೀರು, ಈ ಅನೇಕ ಸಮಸ್ಯೆಗಳನ್ನ ರೈತರು ಫೇಸ್ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಇಂತಹ ಉದ್ಯಮಗಳು, ಕಿರು ಸಂಸ್ಕರಣಾ ಉದ್ಯಮಗಳು ರೈತರಿಗೆ ಕೈ ಹಿಡಿಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ನೋಡಿ, ನೀವು ಯಾವುದೇ ರೈತರು ತೆಗೆದುಕೊಳ್ಳಿ, ಬರೀ ಕೃಷಿ ಮೇಲೆ ಅವಲಂಬಿತ ಹಾದಲ್ಲಿ ಪ್ರಗತಿ ಅಷ್ಟು ತುಂಬಾ ಕಮ್ಮಿ, ಅಸಾಧ್ಯ. ತುಂಬಾ ಪ್ರೋಗ್ರೆಸ್ ತುಂಬಾ ಕಮ್ಮಿ ಆಗ್ತದೆ. ಆದರೆ ಆ ಕೃಷಿ ಜೊತೆಗೆ ಇನ್ನೊಂದು ಒಂದು ಉದ್ಯಮ, ಕೃಷಿ ಆಧಾರಿತ, ಕೃಷಿ ಅವಲಂಬಿತ ಒಂದು ಉದ್ಯಮವನ್ನು ಸ್ಥಾಪಿಸಿದಲ್ಲಿ ಅವರಿಗೆ ಅದೊಂದು ರೀತಿ ಸಂಪೂರ್ಣ ಬೆಂಬಲ ಕೊಡುತ್ತೆ. ಆರ್ಥಿಕವಾಗಿ ಅವರಿಗೆ ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಅದ್ರ ಜೊತೆಲಿ ಮನೆಯಲ್ಲಿ ಎಷ್ಟೋ ಬಾರಿ ಹೆಣ್ಮಕ್ಳು ಮನೆಯಲ್ಲಿ ಕೆಲಸ, ನಿಜ ಹೇಳಬೇಕು ಅಂದ್ರೆ ನಮ್ಮಲ್ಲಿ ರೈತ ಮಹಿಳೆಯರೇ 90% ಕೆಲಸ ಮಾಡೋದು ಅಲ್ವಾ. ಹಾಗಾಗಿ ನಮ್ಮ ಮಹಿಳೆಯರನ್ನ ಕೇಂದ್ರೀಕೃತ ಇಟ್ಕೊಂಡು ಅವ್ರಿಗೂ ಸಹ ಒಂದು ಒಳ್ಳೆಯ ಉದ್ಯಮ ಅವರ ಕೈಗೆ ಸಿಗುತ್ತೆ. ಮನೆ ಮಧ್ಯೆ ಎಲ್ಲ ಕೂತ್ಕೊಂಡು ಕೆಲಸ ಮಾಡಬಹುದು, ಮತ್ತೆ ಒಳ್ಳೆಯ ಪ್ರಾಫಿಟ್ ಅನ್ನ ತೆಗಿಬಹುದು. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಎಂಡಿ ಶಿವಪ್ರಕಾಶ್, ತೋಟಗಾರಿಕೆ ಉಪನಿರ್ದೇಶಕ ಯೋಗೀಶ್, ಜಿಲ್ಲಾ ಮ್ಯಾನೇಜರ್ ಕೋಮಲ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಗೂ ಇತರರು ಉಪಸ್ಥಿತರಿದ್ದರು. ಕೃಷಿ ಜಂಟಿ ನಿರ್ದೇಶಕ ರಮೇಶ್ ಕುಮಾರ್ ಅವರು ಸ್ವಾಗತಿಸಿದರು.